ನನಗೆ ಊಟ ಮಾಡಿಸಿ ಮೆಡಿಸಿನ್ಸ್ ಕೊಟ್ಟು ನನಗೆ ಕೈ ಹಿಡ್ಕೊಂಡು ನಡೆಸಿ ಇಷ್ಟೆಲ್ಲ ಮಾಡ್ರು ನಿನಗೆ ನಾನು ನಿನಗೊಂದು ಜ್ಯೂಸ್ ಕೂಡ ತಂದ್ಕೊಡ್ಬಾರ್ದ? ಸರ್, ಅದೇ ಬೇರೆ ಇದೇ ಬೇರೆ ಸರ್. ಏನು ಬೇರೆ? ನಿನಗೆ ಮಾತ್ರ ಜವಾಬ್ದಾರಿನಾ, ನಮಗಿರಲ್ವಾ? ಅಷ್ಟಕ್ಕೂ ನನ್ನ ಕಂಪನಿ ಕೆಲಸ, ಆ ಕೆಲಸದಲ್ಲಿ ಬ್ಯುಸಿಯಾಗಿ ನೀನಿದೀಯಾ, ಅದಕ್ಕೇನೆ ಈ ಜ್ಯೂಸ್ ತಂದಿರೋದು. ಕುಡಿ. ಸರ್, ನಿಮ್ಗಂತ ಸಿಚುವೇಶನ್ ಕ್ರಿಯೇಟ್ ಆಗಿರೋದೆ ನನ್ನಿಂದ ಅಂತ ನನ್ನ ಮನಸ್ಸು ನನ್ನನ್ನು ಕಾಡ್ತು. ಅದಕ್ಕೆ ನನ್ನ ತಪ್ಪನ್ನ ತಿದ್ಕೋಬೇಕು ಅಂತಂದ್ರೆ ನೀವು ಹುಷಾರಾಗ್ಬೇಕು ಅನ್ನೋ ಕಾರಣಕ್ಕೆ ಸಹಾಯ ಮಾಡಿದೆ. ಆದ್ರೆ ನೀವ್ ನನಗ್ ಜ್ಯೂಸ್ ತಗೊಂಡ್ ಬರೋದ್ರ ಹಿಂದೆ ಏನ್ ಲಾಜಿಕ್ ಇದೆ ಹೇಳಿ? ಮಧು, ಮೊದಲು ಈ ಲಾಜಿಕ್ಕು ಮ್ಯಾಜಿಕ್ ಎಲ್ಲ ಪಕ್ಕಕ್ಕಿಡು. ನಿನ್ನಿಂದಾನೇ ನನಗೆ ಆಕ್ಸಿಡೆಂಟ್ ಆಗಿದ್ದು ಅನ್ನೋ ಮಾತನ್ನ ಮೊದಲು ಬಿಟ್ಬಿಡು ಪ್ಲೀಸ್. ಆದ್ರೆ ಅದು ಸುಳ್ಳಲ್ವಲ್ಲ? ನಿಜ ಕೂಡ ಅಲ್ವಲ್ಲ? ಇಲ್ಲ, ನಿಜ ಅಂತ ಒಪ್ಕೊಳ್ಳಿ. ಇಲ್ಲ, ಸುಳ್ಳು ಅಂತ ನೀನು ಒಪ್ಕೊ. ನಾನು ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳಲ್ಲ. ಆದ್ರೆ ನೀನ್ ಈ ಜ್ಯೂಸ್ ಕುಡಿಬೇಕು. ನೀವ್ ಒಪ್ಕೊಂಡ್ರೆ ನಾನು ಈ ಜ್ಯೂಸ್ ಕುಡಿತೀನಿ. ಸರಿ, ಕುಡಿದ್ರೆ ನಾನು ಒಪ್ಕೋತೀನಿ ಬಿಡು. ಮಧು, ಮಧು, ನಿಧಾನವಾಗಿ ನಿಧಾನವಾಗಿ. ಮಧು, ನಿಧಾನವಾಗಿ. ಮಧು, ನಿಧಾನವಾಗಿ ಕುಡಿ. ಥ್ಯಾಂಕ್ಸ್. ಏನಕ್ಕೆ? ಜ್ಯೂಸ್ ತಂದ್ಕೊಟ್ಟಿದ್ದಕ್ಕೆ. ಸಾರಿ. ಯಾವುದಕ್ಕೆ? ನಿನ್ನಿಂದಾನೇ ನನಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ನಾನು ಒಪ್ಕೋತಾ ಇಲ್ಲ, ಅದಕ್ಕೇನೆ. ಸರ್, ಇದು ಚೀಟಿಂಗ್ ಸರ್. ಚೀಟಿಂಗ್ ಏನಲ್ಲ. ನಿಜವಾಗ್ಲೂ ಇವತ್ತು ಒಂದು ಮ್ಯಾಜಿಕ್ ನಡೆದಿದೆ. ಮನೆಯಿಂದ ಹೋಗ್ತೀನಿ ಅಂತ ಹೇಳಿದ್ ನೀನು ನಾಳೆ ಅಪ್ಪ ಅಮ್ಮನ ಆನಿವರ್ಸರಿ ಅಂತ ಹೇಳಿದ ತಕ್ಷಣ ಉಳ್ಕೊಂಬಿಟ್ಟೆ. ನನಗೆ ತುಂಬಾ ಹ್ಯಾಪಿ ಆಗಿದೆ ಮಧು. ಕೆಲವು ಸಂತೋಷಗಳು ಶಾಶ್ವತವಾಗಿ ಉಳಿಯಲ್ಲ ಸರ್.